ಪಾರು ಯಶಮಾನ್ರೆ ಬಂದ್ರಾ? ಹೋಗಿ ಕೈಕಾಲು ಮುಖ ತೊಳ್ಕೊಂಬನ್ನಿ, ಕಾಫಿ ಮಾಡ್ಕೊಂಬರ್ತೀನಿ. ಅಲ್ಲಲ್ಲ, ಪಾಯಸ ಮಾಡ್ಕೊಂಬರ್ತೀನಿ. ಇದ್ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಓ, ಕಾಫಿ ಕುಡಿಯೋ ಸಮಯದಲ್ಲಿ ಏನ್ ಪಾಯಸ ಮಾಡ್ಕೊಂಡು ಬರ್ತೀನಿ ಅಂದೆ ಅಂತನಾ? ಅಲ್ಲ, ನೀನು ಈ ರೀತಿ ಖುಷಿಯಾಗಿರೋದು ನೋಡಿ ಎಷ್ಟು ದಿನಗಳಾಗೋಗಿತ್ತು. ಖುಷಿನ ಕಂಡು ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು. ಅದಕ್ಕೆ ನೋಡ್ತಾ ಹಾಗೆ ನಿಂತ್ಬಿಟ್ಟಿದ್ದೆ. ವಿಷಯನೇ ಆಗಿದೆ ಯಜಮಾನ್ರೆ. ಹೌದಾ? ಏನು? ಇನ್ ಕೆಲವೇ ದಿನಗಳಲ್ಲಿ ನಮ್ಮ ಮಗಳ ನಾಮಕರಣ. ನಮ್ಮ ಮಗಳ ನಾಮಕರಣನ? ಜನನಿ ಮಗು ನಾಮಕರಣ. ಜನನಿ ಮಗು ನನಗೂ ಮಗು ಇದ್ದ ಹಾಗೆ ಅಲ್ವಾ, ಅದಕ್ಕೆ ಹಾಗಂದೆ. ಹೌದಾ? ತುಂಬ ಖುಷಿಯಾದ ವಿಷಯ ಪಾರು. ನಾನು ಈಗಲೇ ಪ್ರೀತು ಜನನಿಗೆ ಕಾಲ್ ಮಾಡಿ ಕಂಗ್ರಾಟ್ಸ್ ಹೇಳ್ತೀನಿ. ಅಯ್ಯೋ ಯಜಮಾನ್ರೆ, ಅದನ್ನು ಆಮೇಲೆ ಹೇಳಿದ್ರೆ ಆಯಿತು. ಅದಕ್ಕೂ ಮುಂಚೆ ಮಗು ಹೆಸರು ತಕ್ಷಣ ತಲೆಗೆ ಬಂತು. ಅದರಲ್ಲಿ ಒಂದು ಹೆಸರಂತೂ ನನಗೆ ತುಂಬ ಇಷ್ಟ ಆಯಿತು. ಅದೇನು ಅಂತ ಗೊತ್ತಾ? ಅದ್ರ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ ಪಾರು. ಯಾಕಿಲ್ಲ? ಯಾಕೆ ಅಂದರೆ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು, ಮಗು ಹೆಸರು ಸೆಲೆಕ್ಟ್ ಮಾಡೋಕ್ಕೆ ಅದ್ರ ಹೆತ್ತೋರಿಗೆ ಮಾತ್ರ ಅಧಿಕಾರ ಇರೋದು ಅಂತ. ಆ ಮಗು ಪ್ರೀತು ಜನನಿದಲ್ವಾ ಪಾರು, ಹಾಗಾಗಿ ಅವರಿಗೆ ಅಧಿಕಾರ ಇದೆ, ನಮಗೆಲ್ಲ. ಒಂದು ವೇಳೆ ಅವ್ರಿಗಾಗದೆ ಬೇರೆಯವ್ರ ಸಜೆಷನ್ ಕೇಳಿದ್ರೆ ಮಾತ್ರ ಅಮ್ಮ ಹೆಸರು ಸೆಲೆಕ್ಟ್ ಮಾಡ್ತಾರೆ. ದಾಮಿನಿ ಚಿಕ್ಕಮ್ಮನ ಮಕ್ಕಳ ವಿಷಯದಲ್ಲೂ ಅದೇ ಆಗಿತ್ತು. ಈಗಲೂ ಕೂಡ ಪ್ರೀತು ಮತ್ತು ಜನನಿ ಸೆಲೆಕ್ಟ್ ಮಾಡಿರೋ ಹೆಸರನ್ನೇ ಫೈನಲ್ ಮಾಡೋದು ಪಾರು. ಹಾಗಾಗಿ ನಾವು ಮಗುಗೆ ಹೆಸರನ್ನ ಸೆಲೆಕ್ಟ್ ಮಾಡೋ ಅಗತ್ಯ ಬರಲ್ಲ ಅಂತ ಅನ್ಸುತ್ತೆ. ಹಾಗಾದ್ರೆ ನಾನು ನನ್ನ ಮಗುಗೆ ಹೆಸರು ಆಯ್ಕೆ ಮಾಡಿ ಅದೇ ಹೆಸರಿಂದ ಕರೆಯೋ ಸ್ವಾತಂತ್ರ್ಯನೂ ಕಳ್ಕೊಂಡ್ಬಿಟ್ಟಿದ್ದೀನಾ? ಹೆಸರಿಡಕ್ಕಾಗದಿದ್ರೆ ಏನಂತೆ ಪಾರು, ನಾಮಕರಣ ದಿನ ನಾವಿಬ್ಬರು ಹೋಗಿ ಒಂದು ಮುದ್ದಾದ ಗಿಫ್ಟನ್ನ ಮಗು ಕೊಡೋಣ. ಬಬಾರೆ ಕಂದ ಬಾರೆ ಸುನಂದ ಮುಟ್ಟಿದ್ಯಾಗ ಏನೈತೆ ನೋಡೋಣ. ಬಬಾರೆ ಕಂದ ಬಾರೆ ಸುನಂದ ಆ ಚಿಕ್ಕೈ ತಾರ ಈ ಚಿಕ್ಕೈ ತಾರ ಮುಟ್ಟಿದ್ಯಾಗ ಏನೈತೆ ನೋಡೋಣ. ಇದು ನನ್ನ ಮೊಮ್ಮಗು. ಎಲ್ರಿಗೂ ಆ ಸತ್ಯ ಗೊತ್ತಿದ್ದಿದ್ರೆ ಕೆಲಸದಿಂದ ಬರ್ತಿದ್ದ ಹಾಗೆ ಅಪ್ಪಿ ಮುದ್ದಾಡ್ಬೋದಾಗಿತ್ತು. ನನ್ನ ಮೊಮ್ಮಗಿಗೋಸ್ಕರ ಆಟದ ಸಾಮಾನುಗಳನ್ನ ಮನೆ ತುಂಬ ತಂದು ತುಂಬಿಸ್ಬಿಡ್ಬೋದಾಗಿತ್ತು. ಮಗು ಮುಖ ನೋಡ್ತಾ ನಾನು, ನನ್ನ ಮಗಳು, ದೊಡ್ಡ ಯಜಮಾನರು, ಗಣಿ ಎಲ್ರಿಗೂ ಎಷ್ಟು ಖುಷಿಯಾಗಿ ಕುಣಿದಾಡ್ಬೋದಾಗಿತ್ತು. ಆದರೆ ಈಗ ಸಾಕು 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 ಸಾಕು. ಎಷ್ಟೊತ್ತು ಅತ್ತೆ ಸೊಸೆ ಮಾವ ಚಿಕ್ಕಮ್ಮ ನನ್ನ ಮಗಳನ್ನ ಆಡಿಸಿ ಸಾಕು. ಈಗ ಅದ್ರಪ್ಪ ನಾನು ಬಂದಿದ್ದೀನಿ, ನನ್ನ ಮಗಳನ್ನ ನಾನು ಆಟಾಡಿಸ್ತೀನಿ. ಬಾರು ಪುಟ್ಟಮ್ಮ ಬಾರು ಪುಟ್ಟಮ್ಮ ಬಾರು ಬಾರು ಬೋಲು ಬೋಲು ಬೋರು ಅದಮ್ಮ ಪುಟ್ಟಮ್ಮ ಏನು ಮಾಡ್ತಿದ್ದೆ? ಮಾತಾಡ್ತಿದ್ರೆ ಅವರೆಲ್ಲ. ನೋಡಿ ಅತ್ತೆ, ಇವಳನ್ನ ಹಗ್ಲೆಲ್ಲ ಎತ್ಕೊಂಡು ಆಟಾಡ್ಸೋದು ನಾವು, ಅದ್ ಯಾವ್ದು ಲೆಕ್ಕಕ್ಕಿಲ್ಲ. ಅಪ್ಪ ಬರ್ತಿದ್ದ ಹಾಗೆ ಈ ಅಮ್ಮನ ಮರೆತು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ಅಂತ.
ಜನನಿ, ಹೆಣ್ಮಕ್ಳಿಗೆ ಯಾವತ್ತೂ ಹಾಗೆ ಅಪ್ಪನ ಮೇಲೆ ಒಂಚೂರು ಪ್ರೀತಿ ಜಾಸ್ತಿ. ಅಟ್ಯಾಚ್ಮೆಂಟು ಜಾಸ್ತಿ. ಈಗ ಪಾರ್ವತಿನೇ ನೋಡು, ಹನುಮಂತನ ಎಷ್ಟು ಹಚ್ಕೊಂಡಿದ್ದಾಳೆ ಅಂತ. ನಾನು ಅಷ್ಟೇ ನಮ್ಮ ಅಪ್ಪನ್ನ ತುಂಬಾ ಹಚ್ಕೊಂಡಿದ್ದೆ. ನೀನು ವೀರಣ್ಣನ ಹಚ್ಕೊಂಡಿದ್ವಾ? ಹಾಗೇನೆ ಮನೆಯವರೆಲ್ಲ ಮಗುಗೆ ಅದೆಷ್ಟೇ ಪ್ರೀತಿ ಕೊಟ್ಟಿರ್ಲಿ, ಹೆಣ್ಮಕ್ಳಿಗೆ ಅಪ್ಪ ಅಂದ್ರೆ ಒಂದು ಸ್ಪೆಷಲ್ ಅಟ್ರಾಕ್ಷನ್. ಏ, ನಿನ್ ಮಗಳು ಪ್ರೀತಿನ ಹಚ್ಕೊಂಡ್ಬಿಡ್ತಾಳೆ ಅಂತ ನಾನು ಇಷ್ಟೊಂದು ನೋಡ್ಕೊಂಡಿದ್ದೀನಲ್ಲ ಅಂತ ನೀನ್ ನೊಂದ್ಕೋಬೇಡ. ತುಂಬಾ ಸೂಕ್ಷ್ಮ ನಿನ್ ಸ್ವಭಾವ. ಖಂಡಿತ ಇಲ್ಲ ಅತ್ತೆ. ನನ್ನ ಮಗಳು ಅವ್ರ ಅಪ್ಪನ ಹಚ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ. ಅವಳು ಅಪ್ಪನ ಮಗಳು ಆಗೋದ್ರಲ್ಲಿ ನನ್ಗೆ ಯಾವ ಅಬ್ಜೆಕ್ಷನ್ ಇಲ್ಲ. ಆದ್ರೆ ನನ್ನ ಮಗಳು ನನ್ನ ಅಪ್ಪ ಅಂತ ಯಾವಾಗ ಕರೀತಾಳೆ ಅಂತ ನಾನು ಕಾಯ್ತಾ ಇದ್ದೀನಿ. ಅಯ್ಯೋ, ಏನ್ ಅಳಿಯಂದ್ರಿ ನೀವು? ಮಗುಗೆ ಇನ್ನು 1 ತಿಂಗಳು ಕೂಡ ತುಂಬಿಲ್ಲ, ಅಷ್ಟು ಬೇಗ ನಿಮ್ಮನ್ನ ಅಪ್ಪ ಅನ್ಬಿಡತ್ತಾ? ಅದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು. ಅಯ್ಯೋ, ನನಗಂತೂ ವೆಯ್ಟ್ ಮಾಡೋಕ್ಕಾಗಲ್ಲ. ನನ್ನ ಮಗಳು ನಾನು ಯಾವಾಗ ಅಪ್ಪ ಅಂತ ಹೇಳ್ತಾಳೆ ಅಂತ ವೆಯ್ಟ್ ಮಾಡ್ತಾನೇ ಇದ್ದೀನಿ. ಅಲ್ಲಮ್ಮ? ಹಲೋ, ಮಗು ನಿನ್ನ ಅಪ್ಪ ಅಂತ ಕರೆಯಕ್ಕೆ ಕಡಿಮೆ ಅಂದ್ರೆ ಇನ್ನು 1-1.5 ವರ್ಷ ಬೇಕಪ್ಪ. ಪುಟ್ಟಮ್ಮ, ನೀನು 1.5 ವರ್ಷ ತಗೋಬೇಡ, 1 ವರ್ಷ ತಗೋ ಸಾಕಾಯ್ತಾ? ಬೇಗ ಅಪ್ಪ ಅಂತ ಕರಿಬೇಕು, ಓಕೆನಾ? ಹೀಗೆ ಕಾಯ್ಬೇಕಾಗಿದ್ದವರು ನಮ್ಮ ದೊಡ್ಡ ಯಜಮಾನ್ರು. ಯಾಕಂದರೆ ಈ ಮಗುಗೆ ಅಪ್ಪ ನಮ್ಮ ದೊಡ್ಡ ಯಜಮಾನ್ರು. ಪಾಪ ಅವ್ರಿಗೆ ಇದು ಯಾವುದರ ಅರಿವೇನೂ ಇಲ್ವಲ್ಲ. ನನ್ನ ಮಗಳೇನೋ ಈ ಮಗಳನ್ನ ಈ ಮನೆತನಕ್ಕೋಸ್ಕರ ಇನ್ನೊಬ್ಬರಿಗೆ ಧಾರೆ ಎರೆದ್ಬಿಟ್ಲು. ಆದರೆ ಪಾಪ ದೊಡ್ಡ ಯಜಮಾನ್ರಿಗೆ ಎಂಥ ಅನ್ಯಾಯ. ಹನುಮಂತು, ಅಮ್ಮರೇ, ಯಾವಾಗ ಬಂದೆ ಹನುಮಂತು? ಈಗ ಅಮ್ಮರೇ ಕಾರ್ಕಿ ಇಟ್ಟು ಹೋಗೋಣ ಅಂತ ಬಂದೆ. ನೀವೆಲ್ಲ ಮಗು ಜೊತೆ ಸಂತೋಷವಾಗಿದ್ರಲ್ಲ, ಹಾಗೆ ನಾನು ನೋಡ್ತಾ ಮೈ ಮರೆತು ನಿಂತ್ಬಿಟ್ಟೆ. ನಿನ್ ಮೊಮ್ಮಗು ನೆನ್ಪಾಯ್ತಾ? ನೊಂದ್ಕೋಬೇಡ ಹನುಮಂತು, ಈ ಮಗುನ ನಿನ್ ಮೊಮ್ಮಗು ಅಂತಾನೆ ಅನ್ಕೋ. ನಿಜಕ್ಕೂ ಇದು ನಂದೇ ಮೊಮ್ಮಗು ಅಮ್ಮರೇ. ಎಲ್ಲಿ ಎತ್ಕೋ ಮಗುನ. ಕಾರ್ತಿಕ್ ತಗೊಳ್ಳಿ. ಈ ಡ್ರೈವರ್ ಕೂಡ ಇವನ್ ಮಗಳ ದಾರಿನೇ ಹಿಡಿತಿದ್ದಾನೆ ಅನ್ಸಿದೆಯಲ್ಲ. ಏನೋ ತಮ್ಮದೇ ಮೊಮ್ಮಗು ಅನ್ನೋ ಥರ ಆಡ್ತಿದ್ದಾನಲ್ಲ. ಆದರೆ ಈ ಕ್ಷಣಕ್ಕೆ ನಾನು ಜನನಿಗೆ ಏನಾದರೂ ಹೇಳಿದ್ರೆ ಅವಳು ನನ್ನ ಮಾತು ಕೇಳಲ್ಲ. ಇರಲಿ, ಕೆಲವು ದಿನ ಹೋಗಲಿ. ಆಗಲೂ ಈ ಡ್ರೈವರ್ ಹೀಗೆ ಆಡ್ತಿದ್ರೆ ಆವಾಗ ನೋಡ್ಕೊಂಡ್ರಾಯ್ತು. ಇಷ್ಟೊತ್ತಾದರೂ ಅಪ್ಪ ಯಾಕಿನ್ನೂ ಮನೆಗೆ ಬಂದಿಲ್ಲ? ಯಜಮಾನ್ರೆ, ಫೋನ್ ಮಾಡಿ ವಿಚಾರಿಸಿ. ನಾನು ಬರುವಾಗ ಗಮನಿಸಿದೆ ಪಾರು, ಡೈಲಿ ಸಾರಥಿ ಓಡಿಸೋ ಕಾರು ಅರಸನಕೋಟೆ ಒಳಗೆ ಇದೆ.
ಕಾರ್ ಒಳಗೆ ಇದೆ ಅಂತ ಅಂದರೆ ಸಾರ್ತಿನೂ ಅರಸನಕೋಟೆಲ್ಲೇ ಇದ್ದಾರೆ ಅಂತ ಅರ್ಥ ಅಲ್ವಾ? ಅಪ್ಪ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಮೇಲೂ ಯಾಕೆ ಇನ್ನೂ ಮನೆಗೆ ಬಂದಿಲ್ಲ? ಯಾಕೆ ಅಂದರೆ ಈ ನಿಮ್ಮಪ್ಪ ಅವ್ನ ಮೊಮ್ಮಗ ಜೊತೆ ಇದ್ದ. ನಿಮ್ಮ ಮೊಮ್ಮಗು ಜೊತೆ ನಾನು ಅಂದರೆ ಮೊನ್ನೆ ಚಿಕ್ಕ ಯಜಮಾನ್ರು ನಮ್ಮ ಮನೆಗೆ ಬಂದಾಗ ಏನು ಹೇಳಿದ್ರು, ಈ ಮಗು ನಿಮ್ಮ ಮಗು ಅಂತಲೇ ತಿಳ್ಕೊಳ್ಳಿ ಅಂತ ಹೇಳಿದ್ರು ಅಲ್ವಾ? ಅವರೇ ಹಾಗಂದಮೇಲೆ ಅರಸನಕೋಟೆಯಲ್ಲಿ ಬೆಳೀತಿರೋದು ನನ್ನ ಮೊಮ್ಮಗು ಅಂದ್ಕೊಳ್ಳುತ್ತಪ್ಪ. ಅಯ್ಯೋ, ಹಾಗಂತ ಹೇಳೋದೇರೆ ಇಲ್ಲಿ ಯಾರಿಗಿದೆ? ನನಗಂತೂ ಇಲ್ಲಪ್ಪ. ಪರ ನಿನಗಿದೆಯಾ? ಮೊಮ್ಮಗುನ ಆರಿಸ್ತಾ ಕೂತಿದ್ದ, ಹೊತ್ತು ಹೋಗಿದ್ದೆ ಗೊತ್ತಾಗಲಿಲ್ಲ. ಅಯ್ಯೋ, ಮಗು ಬಗ್ಗೆ ನನ್ನ ಸೆಳ್ತನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಅಂತ ಶುರು ಮಾಡಿದ್ರೆ ಈ ಅಪ್ಪ ಶುರು ಹಚ್ಕೊಂಡ್ರ? ಈಗಿದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ, ಯಾವಾಗ ಯಜಮಾನ್ರು ಗೊತ್ತಾಗುತ್ತೋ. ಮಕ್ಳನ್ನ ಕಂಡ್ರೆ ಯಾರಿಗೆ ಆಗಲಿ ಮುದ್ದು ಮಾಡಬೇಕು ಅನ್ಸೋದು ಸಹಜ ಅಲ್ವ ದೊಡ್ಡ ಯಜಮಾನ್ರೆ? ಆದರೆ ಆ ಮಗು ಜನನಿ ಚಿಕ್ಕ ಯಜಮಾನ್ರದು. ನಾನು ಪದೇ ಪದೇ ಹೋಗಿ ನನ್ನ ಮೊಮ್ಮಗು ಅಂತ ಹಕ್ಕು ಚಲಾಯಿಸೋಕ್ಕಾಗಲ್ಲ ಅಲ್ವಾ? ಆ ವಿಷಯ ನನಗೂ ಗೊತ್ತಿದೆ. ಯಾರು ಯಾವ ಆತಂಕನೂ ಪಡೋ ಅಗತ್ಯ ಇಲ್ಲ. ಸಾರ್ಥಿ, ಏನು ಮಾಡ್ತಾ ಇದ್ದೀರಾ? ನನ್ನ ಮಗಳು ಆಡಿ ಬೆಳೆದ ತೊಟ್ಲಿಗೆ ಇದನ್ನೆಲ್ಲ ಕಟ್ಟೋಣ ಅಂತ ಒರೆಸಿಡ್ತಾ ಇದ್ದೀನಿ. ಅಲ್ಲ ಸಾರ್ಥಿ, ಮೊನ್ನೆ ಇನ್ನು ಈ ತೊಟ್ಲು ನೋಡಿದ್ರೆ ನನ್ನ ಮೊಮ್ಮಗು ನೆನಪಾಗುತ್ತೆ ಅಂತ ನೊಂದ್ಕೊಂಡು ಮಾತಾಡ್ತಾ ಇದ್ರಿ. ನಾನು ಅದಕ್ಕೆ ಈ ತೊಟ್ಲನ್ನ ಮೇಲೆತ್ತಿಟ್ಟಿದ್ದೆ. ಮತ್ತೆ ಯಾಕೆ ತೆಗೆದ್ರಿ? ನನ್ನ ಮೊಮ್ಮಗುಗೋಸ್ಕರ. ಅಪ್ಪ ಮೊಮ್ಮಗು ವಿಷಯದಲ್ಲಿ ಭಾವುಕರಾಗಿ ಅದೇ ಗುಂಗಲ್ ಹೇಳ್ಬಿಟ್ಟಿದ್ದಾರೆ. ಈಗಿದನ್ನು ನಾನೇ ನಿಭಾಯಿಸ್ಬೇಕು. ಯಜಮಾನ್ರೆ, ಅಪ್ಪ ಹೇಳಿದ್ ನಿಮಗೆ ಅರ್ಥ ಆಗಲಿಲ್ವಾ? ಮೊನ್ನೆ ನನ್ನ ಮೈದ್ನ ಮನೆಗೆ ಬಂದಾಗ ಈ ಮಗು ನಿಮ್ಮ ಮೊಮ್ಮಗುನೇ ಅಂತ ಅಂದ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಅಪ್ಪ ಇದನ್ನೆಲ್ಲ ನನ್ನ ಮೊಮ್ಮಗು ಕೊಡೋದಕ್ಕೆ ಅಂತ ಹೇಳಿದ್ದು ಅಲ್ವಾ ಅಪ್ಪ? ಹಾಂ, ಹೌದೌದು. ನನ್ನ ಮೊಮ್ಮಗು ಅಂದರೆ ನಮ್ಮನೇಲಿ ಈ ತೊಟ್ಲಲ್ಲಿ ಮಲಗಿಸೋದಕ್ಕೆ ಯಾವ ಮಗುನೂ ಇಲ್ವಲ್ಲ, ಅದಕ್ಕೆ ಜನನಿ ಮಗುಗಾದ್ರು ಕೊಟ್ಟರೆ ಈ ತೊಟ್ಲಲ್ಲಿ ಅವರು ಮಲಗಿಸ್ಬೋದಲ್ವಾ, ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ. ಹೋಗಿ ಕೊಟ್ಟು ಬಂದ್ಬಿಡ್ತೀನಿ. ಬೇಡಪ್ಪ. ಯಾಕೆ ಬೇಡ? ಯಾಕೆ ಅಂದರೆ ಅದು ಅರಸನಕೋಟೆ ಮಗು. ಜನನಿ ಮಗು. ಅರ್ಥ ಮಾಡ್ಕೊಳಪ್ಪ. ಜನನಿ ಮನೆಯವರು ಶ್ರೀಮಂತರು. ಇನ್ನು ರತ್ನವೇಣಿಯವ್ರಿಗೆ ದೊಡ್ಡಸ್ಕೆ ತೋರಿಸೋ ಗುಣ. ಬೆಳ್ಳಿ ತೊಟ್ಲೆ ತಗೊಂಬಂದು ಕೊಡಬೇಕು ಅಂತಿರ್ತಾರೆ. ಅಂಥದ್ರಲ್ಲಿ
ನಾವು ಈ ತೊಟ್ಲನ್ನು ತೊಗೊಂಡು ಹೋಗಿ ಕೊಟ್ರೆ ಏನು ಚೆನ್ನಾಗಿರುತ್ತಪ್ಪ. ಜನನಿಗೆ ನಾವು ಬೇಕು, ಅವ್ರ ಚಿಕ್ಕಮ್ಮನೂ ಅವಳಿಗೆ ಮುಖ್ಯ. ಹೀಗಿರುವಾಗ ಅವಳನ್ನ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸೋದು ತಪ್ಪಾಗುತ್ತಲ್ವಾ ಅಪ್ಪ? ಅಲ್ಲಮ್ಮ, ಅಪ್ಪ ನಿನಗೆ ಕಹಿ ಮುಗಿತೀನಿ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಅಂದರೆ ನನ್ನ ಮಗಳಿಂದ ಯಾರ ಮನಸ್ಸಿಗೂ ಬೇಜಾರಾಗಬಾರ್ದು ಅನ್ನೋ ಕಾಳಜಿ ನಿನಗೆ ಹೇಗಿದೆಯೋ ಹಾಗೆ ನಮ್ಮಪ್ಪಂಗೆ ಯಾರಿಂದನೂ ಬೇಜಾರಾಗಬಾರ್ದು ಅನ್ನೋ ಕಾಳಜಿ ನನಗೂ ಇದೆ. ಅದಕ್ಕೆ ಹೇಳಿದ್ದು ಈ ತೊಟ್ಲನ್ನು ಅರ್ಸನ್ ಕೋಟೆಲಿರೋ ಮಗು ಕೊಡೋದು ಬೇಡ ಅಂತ. ಇದನ್ನ ಮೇಲೆತ್ತಿಟ್ಬಿಡಪ್ಪ. ಇದೊಂದು ವಿಷಯದಲ್ಲಿ ಬೇಡ ಸಾರ್ಥಿ. ಆ ರತ್ನವೇಣಿಯವ್ರಿಗೆ ಬೇರೆಯವ್ರ ಭಾವನೆಗಳ ಬಗ್ಗೆ ಗೌರವನೇ ಇಲ್ಲ. ಇದು ಜನ ಮಗು ನಮ್ಗೆ ಎಷ್ಟೇ ಹತ್ತಿರ ಆಗಿರ್ಬೋದು, ಆ ರತ್ನವೇಣಿಯವ್ರಿಗೂ ಅದು ಮೊಮ್ಮಗುನೇ ಅಲ್ವಾ? ಅವರು ಈ ತೊಟ್ಲಲ್ಲಿ ನನ್ನ ಮೊಮ್ಮಗು ಮಲಗಬೇಕಂತ ಕೊಂಕ್ ಮಾತಾಡಿದ್ರೆ ಅಪ್ಪ ಅಮ್ಮಂಗೂ ಇಕ್ಕಟ್ಟಿನ ಪರಿಸ್ಥಿತಿ ಅಲ್ವಾ? ಸಾರ್ಥಿ, ಈ ತೊಟ್ಲು ಇಲ್ಲೇ ಎಲ್ಲೋ ಇರಲಿ ಪ್ಲೀಸ್. ಜನನಿ ಪುಟ್ಟ, ಏನಮ್ಮ ಮಾಡ್ತಾ ಇದೀಯಾ? ಮಗು ನಾಮಕರಣಕ್ಕೆ ಗೆಸ್ಟ್ ಲಿಸ್ಟ್ನ ರೆಡಿ ಮಾಡ್ತಿದ್ದೀನಿ ಚಿಕ್ಕಮ್ಮ. ಹೋ 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 ಹೋ, ಹೌದಾ? ಪಾರ್ವತಿ ಹೆಸರನ್ನು ಬರೆದ್ಬಿಟ್ಟಿದೀಯಾ? ಹೌದು ಚಿಕ್ಕಮ್ಮ. ಹಾಗೆ ನೋಡಕ್ ಹೋದ್ರೆ ನಾನು ಪಾರ್ವತಿ ಅಕ್ಕನ ಹೆಸರು ಬರೆಯೋ ಅಗತ್ಯನೇ ಇಲ್ಲ ಅಲ್ವಾ? ಕರೆಕ್ಟ್ ಅಮ್ಮ, ಕರೆಕ್ಟು. ನಾನು ಅದನ್ನೇ ಹೇಳಕ್ ಬಂದೆ. ಪಾರ್ವತಿ ಅಕ್ಕ ಗೆಸ್ಟ್ ಅಲ್ಲ, ನಮ್ಮ ಸ್ವಂತದವರು, ಈ ಮನೆಯವರು. ಪಾರ್ವತಿ ಅಕ್ಕನ ಹೆಸರು ಬರದೆ ಅದನ್ನ ನೆನ್ಪಿಟ್ಕೋಬೇಕು ಅನ್ನೋ ಮನಸ್ಥಿತಿಲೂ ನಾನಿಲ್ಲ. ಆದ್ರೆ ಅರ್ಸನ್ ಕೋಟೆಯಲ್ಲಿ ಏನೇ ನಡೆದ್ರು ಅದರಲ್ಲಿ ಪಾರ್ವತಿ ಅಕ್ಕಂಗೆ ಮೊದಲನೇ ಸ್ಥಾನ ಸಿಗ್ಬೇಕು, ಅದೇ ನನ್ನ ಉದ್ದೇಶ. ಅದಕ್ಕೆ ಪಾರ್ವತಿ ಅಕ್ಕನ ಹೆಸರನ್ನೇ ಮೊದಲು ಬರೆದಿದ್ದೀನಿ. ಕರೆಯುವಾಗ್ಲೂ ಅಷ್ಟೇ ಪಾರ್ವತಿ ಅಕ್ಕನ್ನೇ ಮೊದಲು ಕರಿಬೇಕು ನಾನು. ಜನನಿ ಪುಟ್ಟ, ನಿನ್ನ ಪಾರ್ವತಿ ಬಾಂಧವ್ಯ ಎಂಥದ್ದು ಅಂತ ನಾನು ಇಲ್ಲಿಗೆ ಬಂದಾಗಿಂದ ನೋಡ್ತಿದ್ದೀನಿ. ಆದರೂ ನಿನ್ನ ಮಗು ನಾಮಕರಣಕ್ಕೆ ಅವಳನ್ನ ಕರಿಬೇಕು ಅಂತ ಅಂತಿದ್ದ ಹಾಗೆ ನನ್ನ ಮನಸ್ಸಲ್ಲಿ ಏನೋ ಒಂಥರ ಕಳವಳ ನಮ್ಮ. ಪಾರ್ವತಿ ಒಂದ್ಸಲ ನಿನ್ನ ಮಗುನ ಹಚ್ಕೊಳಕ್ ಶುರು ಮಾಡಿದ್ರೆ ವಿಪರೀತ ಮಾಡ್ತಾಳೆ. ಈ ರತ್ನವೇಣಿ ನಮ್ಮ ಜನನೇ ಹತ್ರ ಏನೋ ಫಿಟ್ಟಿಂಗ್ ಇಡ್ತಾ ಇದ್ದಾಳಲ್ಲ. ಅದು ಪಾರ್ವತಿಗೆ ತನ್ನ ಮಗುನ ಮರಿದೇ ಇರೋ ಥರ ಮಾಡ್ಬೋದು ಅಂತ ನೀನೇ ಆತಂಕ ಪಟ್ಕೊಂಡಿದ್ದೆ ಅಲ್ವಾ? ಅದೇ ಕಾರಣಕ್ಕೆ ಪಾರ್ವತಿ ಮತ್ತೆ ಆದಿತ್ಯನ ಬೇರೆ ಮನೆ ಮಾಡಿ ಕಳಿಸೋವರೆಗೂ ಹೋಗಿ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಆಗೋಯ್ತು. ಅವಾಗಿಂದ ಪಾರ್ವತಿ ಇಲ್ಲಿಗೆ ಬರೋದು ಸ್ವಲ್ಪ ಕಡಿಮೆ ಆಗಿದೆ. ನಾವೆಲ್ಲರೂ ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ಅಲ್ವಾ? ಈಗ ಮತ್ತೆ ನಿನ್ನ ಮಗು ನಾಮಕರಣಕ್ಕೆ ಅವಳನ್ನ ನಿನ್ನ ಹತ್ರ ಬಿಟ್ಕೊಂಡ್ರೆ ನಿನ್ನ ಮಗುಗೆ ಅವಳೇ ಹೆಸರಿಡ್ತೀನಿ ಅಂತ ಅವಳು ಭಾವುಕಲಾಗ್ಬಿಟ್ರೆ ಅವಾಗ ಏನಮ್ಮ ಮಾಡೋದು?
ನೀವು ಹೇಳ್ತಾ ಇರೋದು ಕರೆಕ್ಟು ಚಿಕ್ಕಮ್ಮ. ಈ ಪಾಯಿಂಟ್ ಆಫ್ ವ್ಯೂಯಲ್ಲಿ ನಾನು ಯೋಚನೆ ಮಾಡಿರಲಿಲ್ಲ. ಆದರೆ ಅತ್ತೆ ಮಾವ ಕೇಳಿದ್ರೆ ಏನು ಹೇಳೋದು? ರಘು ಅಣ್ಣಂಗೆ ಸ್ವಲ್ಪ ಬೇಜಾರಾಗ್ಬೋದು. ಆದರೆ ಅಖಿಲ ಅದಕ್ಕೆ ನಿನ್ನ ಆತಂಕನ ಅರ್ಥ ಮಾಡ್ಕೊಳ್ದೇ ಇರಲ್ಲ. ಪಾರ್ವತಿನ ಮತ್ತೆ ಇಲ್ಲಿ ಕರ್ಕೊಂಡ್ಬರ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ನಿನಗದು ಇಷ್ಟ ಇಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಅಖಿಲ ಅದಕ್ಕೆ ಅವರು ತಮ್ಮ ನಿರ್ಧಾರನ ಬದಲಾಯಿಸಿಲ್ವಾ? ಈ ರತ್ನವೇಣಿ ಯಾಕೋ ನಮ್ಮ ಪಾರ್ವತಿ ಅವಳ ಮಗು ನಾಮಕರಣದ ದಿನ ಇಲ್ಲಿಗೆ ಬರೋದನ್ನೇ ತಡೆಯೋಕೆ ನೋಡ್ತಾ ಇದ್ದಾಳಲ್ಲ. ನ್ಯಾಯವಾಗಿ ನೋಡಿದ್ರೆ ಶಾಸ್ತ್ರ ಕೂತು ಮಗು ಹೆಸರಿಡಬೇಕಾಗಿರೋರೆ ಆದಿತ್ಯ ಪಾರ್ವತಿ. ಆದರೆ ಈಗ ಅವರಿಗೆ ಮಗು ನಾಮಕರಣ ಶಾಸ್ತ್ರ ನೋಡೋ ಅದೃಷ್ಟನೂ ಕಿತ್ಕೊಳ್ಳೋ ಹಾಗೆ ಕಾಣ್ತಿದ್ದಾಳಲ್ಲ ಈ ಹೆಂಗಸು. ಅದಕ್ಕೆ ನಾನು ಚಾನ್ಸ್ ಕೊಡಬಾರ್ದು.